ನಮಸ್ಕಾರ. ಲಾಸ್ಟ್ ವಿಡಿಯೋ ಒಳಗೆ ನಾವು ಕೆಮಿಕಲ್ ಕೈನೆಟಿಕ್ಸ್ ಸ್ಟಾರ್ಟ್ ಮಾಡಿದ್ವಿ. ಕೆಮಿಕಲ್ ಕೈನೆಟಿಕ್ಸ್ ಒಳಗೆ ವಿ ಹ್ಯಾಡ್ ಸ್ಟಾರ್ಟೆಡ್ ಡಿಸ್ಕಸ್ಸಿಂಗ್ ಅಬೌಟ್ ರೇಟ್ ಆಫ್ ರಿಯಾಕ್ಷನ್, ಸ್ಪೀಡ್ ಆಫ್ ರಿಯಾಕ್ಷನ್. ಒಂದು ರಿಯಾಕ್ಷನ್ನು ಎಷ್ಟು ಫಾಸ್ಟಾಗಿ ಮುಗಿತೈತಿ ಅಥವಾ ಎಷ್ಟು ಸ್ಲೋ ಆಗಿ ಮುಗಿತೈತಿ. ಒಂದು ರಿಯಾಕ್ಷನ್ ಮುಗಿಬೇಕಂದ್ರೆ ಇಷ್ಟು ಟೈಮ್ ಬೇಕು, ಅಷ್ಟು ಟೈಮ್ನಾಗ ಅದು ಮುಗಿಯೋಕೆ ಅದ್ರ ಏನೇನು ಫ್ಯಾಕ್ಟರ್ಸ್ ಇರ್ತಾವೆ ಇವನ್ನೆಲ್ಲ ಡೀಟೇಲಾಗಿ ಡಿಸ್ಕಸ್ ಮಾಡೋ ಚಾಪ್ಟರ ಕೆಮಿಕಲ್ ಕೈನೆಟಿಕ್ಸ್. ಇಂಟ್ರಡಕ್ಷನ್ ಅಷ್ಟೇ ಆಗಿತ್ತು ಲಾಸ್ಟ್ ವಿಡಿಯೋ ಒಳಗೆ. ರೇಟ್ ಆಫ್ ರಿಯಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ರೇಟ್ ಆಫ್ ರಿಯಾಕ್ಷನ್ ಈಸ್ ಈಕ್ವಲ್ಸ್ ಟು ಏನು? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಪರ್ ಯೂನಿಟ್ ಟೈಮ್, ಆರ್ ಅದೇನು ಅನ್ಬೋದು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಪ್ರೊಡಕ್ಟ್ಸ್ ಇನ್ ಯೂನಿಟ್ ಟೈಮ್ ಅಥವಾ ಟೈಮ್ ಟೇಕನ್. ಸೊ ಅದನ್ನು ನಾವು ಹಿಂಗೆ ಬರ್ತಿದ್ವಿ. ಅದನ್ನು ನಾನು ಸ್ಟೇಟ್ಮೆಂಟ್ ವೈಸು ಬರ್ತಿದ್ದೆ, ಆಮೇಲೆ ಸಿಂಬಾಲಿಕಲಿ ಹಿಂಗೆ ಬರ್ತಿದ್ದೆ. ರೇಟ್ ಆಫ್ ರಿಯಾಕ್ಷನ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ. ಡೆಲ್ಟಾ ಆರ್ ಅಂದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಪಾನ್ ಡೆಲ್ಟಾ ಟಿ ಅಂದರೆ ಚೇಂಜ್ ಇನ್ ಟೈಮ್. ಇದೇನು ಇಸ್ ಈಕ್ವಲ್ಸ್ ಟು ಏನಿದೆಯಾ, ಇದು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಪ್ರೊಡಕ್ಟ್ಸ್ ಡಿವೈಡೆಡ್ ಬೈ ಚೇಂಜ್ ಇನ್ ಟೈಮ್. ಇಲ್ಲಿ ಪಾಸಿಟಿವ್ ಐತಿ, ಇಲ್ಲಿ ನೆಗೆಟಿವ್ ಐತಿ. ಇಲ್ಲಿ ಯಾಕೆ ನೆಗೆಟಿವ್ ಐತಿ ಅನ್ನೋದು ನಾನು ಲಾಸ್ಟ್ ವಿಡಿಯೋ ಒಳಗೆ ಹೇಳೀನಿ ನಿಮ್ಗೆ. ನೀವು ಎದಕ್ಕಂದ್ರೆ ರೇಟ್ ಆಫ್ ದ ರಿಯಾಕ್ಷನ್ ಅಥವಾ ಸ್ಪೀಡ್ ಆಫ್ ದ ರಿಯಾಕ್ಷನ್ ಯಾವಾಗಲೂ ನೆಗೆಟಿವ್ ಇರೋಂಗಿಲ್ಲ. ಆದರೆ ಇದು ಡೆಲ್ಟಾ ಆರ್ ಏನಾಗುತ್ತಲ್ಲ ರೀ, ಡೆಲ್ಟಾ ಆರ್ ನೆಗೆಟಿವ್ ಬಂದುಬಿಡ್ತೈತಿ. ಡೆಲ್ಟಾ ಆರ್ ಅಂದರೆ ಏನಂತ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಇದು ನಾವು ಫೈನಲ್ ಮೈನಸ್ ಇನಿಷಿಯಲ್ ಮಾಡ್ತೀವಿ. ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಫೈನಲ್ ಮೈನಸ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್ ಮಾಡಿದಾಗ ಇದು ನೆಗೆಟಿವ್ ಬಂದುಬಿಡ್ತದೆ ವ್ಯಾಲ್ಯೂ. ಇದನ್ನು ಲಾಸ್ಟ್ ವಿಡಿಯೋ ಒಳಗೆ ಹೇಳೀನಿ. ಈ ನೆಗೆಟಿವ್ನ ಹೋಗ್ಸಾಕಿ ಇಲ್ಲಿ ನಾವು ನೆಗೆಟಿವ್ ಹಾಕ್ತೀವಿ. ನೆಗೆಟಿವ್ ಆಫ್ ನೆಗೆಟಿವ್ ಬಿಕಮ್ಸ್ ಪಾಸಿಟಿವ್. ನೆಗೆಟಿವ್ ಆಫ್ ನೆಗೆಟಿವ್ ಬಿಕಮ್ಸ್ ಪಾಸಿಟಿವ್. ಇದನ್ನು ನಾವು ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ವಿಡಿಯೋ ಒಳಗೆ. ಸೊ ದಿಸ್ ವಾಸ್ ವಾಟ್ ವಿ ಹ್ಯಾಡ್ ಡಿಸ್ಕಸ್ಡ್ ಇನ್ ದ ಪ್ರೀವಿಯಸ್ ವಿಡಿಯೋ. ದಿಸ್ ವಾಸ್ ಅಬೌಟ್ ಇಂಟ್ರಡಕ್ಷನ್ ಆಫ್ ರೇಟ್ ಆಫ್ ರಿಯಾಕ್ಷನ್. ಈ ರೇಟ್ ಆಫ್ ರಿಯಾಕ್ಷನ್ ಎರಡು ಟೈಪ್ ಇರ್ತಾವೆ. ಏನವು ಅಂತಂದ್ರೆ ಆವ್ರೇಜ್ ರೇಟ್ ಆಫ್ ರಿಯಾಕ್ಷನ್ ಆ್ಯಂಡ್ ಇನ್ಸ್ಟ್ಯಾಂಟೇನಿಯಸ್ ರೇಟ್. ಇನ್ಸ್ಟ್ಯಾಂಟೇನಿಯಸ್, ಐ ಹೋಪ್ ದ ಸ್ಪೆಲ್ಲಿಂಗ್ ಇಸ್ ಕರೆಕ್ಟ್. ನನಗೆ ಇತ್ತಿತ್ತಲಾಗ ಸ್ಪೆಲ್ಲಿಂಗ್ ಕನ್ಫ್ಯೂಷನ್ ಆಗುತ್ತೆ. ಇನ್ಸ್ಟ್ಯಾಂಟೇನಿಯಸ್ ರೇಟ್. ಓಕೆ. ರೇಟ್ ಆಫ್ ದ ರಿಯಾಕ್ಷನ್ ಒಳಗೆ ಎರಡು ಟೈಪ್ ರೇಟ್ ಆಫ್ ದ ರಿಯಾಕ್ಷನ್ಸ್ ಇರ್ತಾವೆ. ಒಂದನೇದೇನು ಆವ್ರೇಜ್ ರೇಟ್ ಆಫ್ ದ ರಿಯಾಕ್ಷನ್, ಎರಡನೇದ್ದು ಇನ್ಸ್ಟ್ಯಾಂಟೇನಿಯಸ್ ರೇಟ್ ಆಫ್ ದ ರಿಯಾಕ್ಷನ್. ಏನಿದು ಎರಡದ್ದು ಡಿಫ್ರೆನ್ಸ್ ಏನು? ಈ ಎರಡು ಟೈಪ್ ರೇಟ್ ಆಫ್ ದ ರಿಯಾಕ್ಷನ್ ನಾವು ಯಾಕೆ ಕಲಿಬೇಕು? ಈ ಎರಡೂದ್ರಾಗೂ ಆ್ಯಕ್ಚುಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಅಥವಾ ಮೋಸ್ಟ್ ಸಿಗ್ನಿಫಿಕೆಂಟ್ ಇರೋದು ಅಥವಾ ನಮಗೆ ಮೋಸ್ಟ್ ಯೂಸ್ ಆಗೋದು ಇದು ಇನ್ಸ್ಟ್ಯಾಂಟೇನಿಯಸ್ ರೇಟ್. ಆವ್ರೇಜ್ ರೇಟ್ ಅಷ್ಟು ಯೂಸ್ ಆಗಂಗಿಲ್ಲ. ಎದಕ್ಕೆ ಇವನ್ನೆಲ್ಲ ನಾವು ಈಗ ಡಿಸ್ಕಸ್ ಮಾಡೋಣ. ಇದು ಅಂದ್ರೇನು, ಇದು ಯಾಕೆ ಮೋರ್ ಸಿಗ್ನಿಫಿಕೆಂಟ್? ಆವ್ರೇಜ್ ರೇಟ್ ಅಂದ್ರೇನು, ಇನ್ಸ್ಟ್ಯಾಂಟೇನಿಯಸ್ ರೇಟ್ ಅಂದ್ರೇನು? ಇನ್ಸ್ಟ್ಯಾಂಟೇನಿಯಸ್ ರೇಟ್ ಯಾಕೆ ನಮಗೆ ಮೋರ್ ಯೂಸ್ಫುಲ್ ದ್ಯಾನ್ ಆವ್ರೇಜ್ ರೇಟ್? ಇವನ್ನೆಲ್ಲ ಈಗ ಡಿಸ್ಕಸ್ ಮಾಡೋಣ ಅಂತ. ಓಕೆ. ಸೊ ನೀವೇನು ಮಾಡಿರಿ, ಈಗ ಇಂಟ್ರಡಕ್ಷನ್ ಆಗೈತಲ್ಲ, ಅದನ್ನೇನು ಬರ್ಕೊಂಡಿರಿ. ಈಗ ನೆಕ್ಸ್ಟ್ ಹೆಡ್ಡಿಂಗ್ ಇದನ್ನು ಹಾಕಿರಿ, ಆವ್ರೇಜ್ ರೇಟ್ ಆ್ಯಂಡ್ ಇನ್ಸ್ಟ್ಯಾಂಟೇನಿಯಸ್ ರೇಟ್ ಅಂತ ಹೆಡ್ಡಿಂಗ್ ಹಾಕಿರಿ. ಈಗ ನಾವೇನು ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ಕೊತ ಒಂದಿಷ್ಟು ನಿಮ್ಗೆ ಬರ್ಸ್ಕೊತ ಹೋಗ್ತೇನೆ ಅಂತ ನಾನು. ಓಕೆ. ಈಗ ಒಂದು ಇಮ್ಯಾಜಿನ್ ಮಾಡಿರಿ, ಹಂಗೆ ನೀವು ಎಲ್ಲೋ ಒಂದು ಟ್ರಿಪ್ಪಿಗೆ ಹೊಂಟಿರಿ. ಸೊ ನೀವು ನಿಮ್ಮ ಫ್ರೆಂಡ್ಸ್ ಅಥವಾ ನೀವು ನಿಮ್ಮ ಫ್ಯಾಮ್ಲಿ ಸೇರಿ ಒಂದೆಲ್ಲೋ ಟ್ರಿಪ್ಪಿಗೆ ಹೊಂಟಿರಿ, ನಿಮ್ಮ ಕಾರ್ನಾಗ ಹೊಂಟಿರಿ. ಸೊ ನೀವು ನಿಮ್ಮ ಕಾರ್ನಾಗ ಕೂತು ಸ್ಟಾರ್ಟ್ ಮಾಡಿದ್ರಿ ಜರ್ನಿ. 4 days ಜರ್ನಿ ಮಾಡಿದ್ರಿ ಅನ್ಕೋರಿ. ಸೊ ಇಲ್ಲಿಂದ ಎಲ್ಲೋ ಹೋದ್ರಿ, ಇನ್ನೊಂದು ಪ್ಲೇಸಿಗೆ ಹೋದ್ರಿ, ಅಲ್ಲಿಂದ ಪ್ಲೇಸಿಗೆ ಎಲ್ಲೆಲ್ಲೋ ಹೋದ್ರಿ. ಟ್ರಿಪ್ ನಿಮ್ಮದು ಅಲ್ಲಿ ಹೋಗಿ ನಿಮ್ಮ ಡೆಸ್ಟಿನೇಷನ್ ರೀಚ್ ಆದ್ರಿ ಅನ್ಕೋರಿ. ಎಲ್ಲೋ ಹೋಗ್ಬೇಕಂತ ಮಾಡಿದ್ರೆ ಅಲ್ಲಿ ಹೋಗಿ ರೀಚ್ ಆದ್ರೆ ಅನ್ಕೋರಿ. ಅದನ್ನು ರೀಚ್ ಆಗೋಕೆ ನಿಮ್ಗೆ 4 days ಬೇಕಾತು ಅನ್ಕೋರಿ. ಎಷ್ಟು ಬೇಕಾಯ್ತು? 4 days ಬೇಕಾಯ್ತು. ಆಮೇಲೆ ನೀವು
4000 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿರಿ. ಆ 4 ಡೇಸ್ ಒಳಗೆ ನೀವು ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿರಿ? 4000 ಕಿಲೋಮೀಟ್ರ್ ಟ್ರಾವೆಲ್ ಮಾಡಿರಿ. ಈಗ ನಿಮ್ಮದು ಆ ಜರ್ನಿದು ಸ್ಪೀಡ್ ಏನಿತ್ತು ಅಂತ ನಾನು ನಿಮ್ಗೆ ಕೇಳಿದ್ರೆ, ವಾಟ್ ವಾಸ್ ದ ಸ್ಪೀಡ್ ಆಫ್ ಯುವರ್ ಜರ್ನಿ? ಸ್ಪೀಡ್ ಈಸ್ ಈಕ್ವಲ್ಸ್ ಟು ಏನು ಮಾಡ್ತೀರಿ ನೀವು? ಡಿಸ್ಟೆನ್ಸ್ ಟ್ರಾವೆಲ್ಡ್ ಅಪಾನ್ ಟೈಮ್ ಟೇಕನ್. ಡಿಸ್ಟೆನ್ಸ್ ಟ್ರಾವೆಲ್ಡ್ ಎಷ್ಟು? 4000 ಕಿಲೋಮೀಟ್ರ್ ಡಿವೈಡೆಡ್ ಬೈ ಟೈಮ್ ಟೇಕನ್. ಟೈಮನ್ನು ಅವರ್ಸ್ ಒಳಗೆ ಹಾಕೊಂಡು, ನಾನು ಕಿಲೋಮೀಟ್ರ್ ಪರ್ ಅವರ್ ಸ್ಪೀಡನ್ನು ಕಿಲೋಮೀಟ್ರ್, ಇದು 4000 ಕಿಲೋಮೀಟ್ರ್ ಅಲ್ಲ, ಕಿಲೋಮೀಟ್ರ್ ಪರ್ ಅವರ್ ಹಾಕೋಣಂತ. 4 ಡೇಸ್ ಅಂದ್ರೆ ಎಷ್ಟು ಆಯ್ತು? 96 ಅವರ್ಸ್ ಆಯ್ತು. ಸೊ ಅಪ್ರಾಕ್ಸಿಮೇಟ್ಲಿ 100 ಅವರ್ಸ್ ತೊಗೊತೀನಿ ರೀ ನಾನು. 1 ಡೇ ಅಂದರೆ 24 ಅವರ್ಸ್, 4 ಡೇಸ್ ಕ್ಲೋಸ್ ಟು 100 ಅವರ್ಸ್ ಬರುತ್ತೆ. ನನ್ನ ಕ್ಯಾಲ್ಕುಲೇಷನ್ ಈಸಿ ಆಗಲಿ ಅಂತ ನಾನು 100 ಅವರ್ಸ್ ತೊಗೊತೀನಿ. 100 ಅವರ್ಸ್. ಸೊ 20 ಕ್ಯಾನ್ಸಲ್. ಸೊ ವಾಟ್ ವಾಸ್ ದ ಸ್ಪೀಡ್ ಆಫ್ ಯುವರ್ ಜರ್ನಿ ಅಂತ ಕೇಳಿದ್ರೆ 40 ಕಿಲೋಮೀಟರ್ ಪರ್ ಅವರ್. ವಾಟ್ ವಾಸ್ ದ ಸ್ಪೀಡ್ ಆಫ್ ಯುವರ್ ಜರ್ನಿ ಅಂತ ಕೇಳಿದರೆ 40 ಕಿಲೋಮೀಟರ್ ಪರ್ ಅವರ್ ಅಂತ ಹೇಳ್ಬೋದು. ಈಗ ಇಫ್ ಐ ಆಸ್ಕ್ ಯು ವಾಟ್ ವಾಸ್ ದ ಸ್ಪೀಡ್ ಆಫ್ ಯುವರ್ ಜರ್ನಿ, ಯು ವಿಲ್ ಟೆಲ್ ಮೀ 40 ಕಿಲೋಮೀಟರ್ ಪರ್ ಅವರ್. ಬಟ್ ನಿಮ್ಗೆ ಈ ಕ್ವಶನ್ ಕೇಳ್ತೀನಿ ನಾನು, ನೀವು ಸ್ಟಾರ್ಟ್ ಮಾಡಿದಾಗಿಂದ ನಿಮ್ದು ಡೆಸ್ಟಿನೇಷನ್ ರೀಚ್ ಆಗೋ ತನಕ 40 ಕಿಲೋಮೀಟರ್ ಪರ್ ಅವರ ಇತ್ತಾನ? ನಿಮ್ಮ ಗಾಡಿ ಸ್ಟಾರ್ಟ್ ಆಗೋದು 40 ಕಿಲೋಮೀಟರ್ ಪರ್ ಅವರ್ನ ಸ್ಟಾರ್ಟ್ ಆತನ? ಇಲ್ಲ. ವೆನ್ ಯು ಎಂಟರ್ಡ್ ಯುವರ್ ಕಾರ್ ಆ್ಯಂಡ್ ಸ್ಯಾಟ್ 40, ಇನಿ ಸಡನ್ಲಿ 40 ಏನು? ಇಲ್ಲ. 0, 10, 20, ಆಮೇಲೆ 40, ಆಮೇಲೆ ರೋಡ್ ಚಲೋ ಇತ್ತು ಅಂದ್ರೆ 80, 100 ರೀಚ್ ಆಗಿರ್ತೈತಿ. ಆಮೇಲೆ ರೋಡ್ ತೆಗ್ಗು ದಿನ್ನಿ ಎಲ್ಲ ಇದ್ದು, ರೋಡ್ ಬ್ರೇಕ್ಸ್ ಭಾಳ ಇದ್ದು ಅಂದ್ರೆ 10-15 ಕಿಲೋಮೀಟರ್ ಪರ್ ಅವರ್ನೇ ಹೋಗಿರ್ತೀರಿ. ಆಮೇಲೆ ನಡು ಎಲ್ಲರೂ ಬ್ರೇಕ್ಫಾಸ್ಟ್ ಮಾಡೋಕೆ ನಿಂದಿರ್ಸಿರ್ತೀರಿ, ಟೀ ಕುಡಿಯೋಕೆ ನಿಂದಿರ್ಸಿರ್ತೀರಿ. ಸೊ ಅವಾಗ 0 ಇರುತ್ತೆ. ಮತ್ತು ಸ್ವಲ್ಪ 40, 60, 70 ಮತ್ತು ಹಿಂಗೆ ಚೇಂಜ್ ಹಾಕೋಂತ ಹೋಗುತ್ತೆ. ಬಟ್ ಇದು ಆವ್ರೇಜ್ ಸ್ಪೀಡ್. ಇದು ನಿಮ್ಮ ಜರ್ನಿದು ಆವ್ರೇಜ್ ಸ್ಪೀಡ್. ಇದು 40 ಕಿಲೋಮೀಟರ್ ಪರ್ ಅವರ್. ಇದೇನು ನಾ ಹೇಳಿದ್ನಲ್ಲ, 2 ರೇಟ್ ಇರ್ತಾವೆ ಅಂತಂದು, ಆವ್ರೇಜ್ ರೇಟ್ ಆ್ಯಂಡ್ ಇನ್ಸ್ಟಂಟೇನಿಯಸ್ ರೇಟ್. ಹಂಗೆ ಇದು ನಿಮ್ಮ ಜರ್ನಿದು ಆವ್ರೇಜ್ ಸ್ಪೀಡ್. ಇದು ನಮ್ಗೆ ಅಷ್ಟು ಇಂಪಾರ್ಟೆಂಟ್ ಆಗಂಗಿಲ್ಲ, ಬಿಕಾಸ್ ಇದನ್ನು ಇಡೀ 4 ದಿವಸದ ಆವ್ರೇಜ್ ಸ್ಪೀಡ್. ಈಗ ನಾನು ಪ್ರತಿಯೊಂದು 5-5 ನಿಮಿಷಕ್ಕೆ ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ತೀನಿ ಅನ್ಕೋರಿ, ಪ್ರತಿ 5 ಮಿನಿಟ್ಸಿಗೊಮ್ಮೆ. ಈಗ ಇಲ್ಲಿಂದ ಮನೆ ಬಿಟ್ರಿ, ಇಲ್ಲಿಂದ ಸ್ವಲ್ಪ ಮುಂದೆ ಹೋದ್ರಿ, ಆ 5 ಮಿನಿಟ್ಸಿಗೊಮ್ಮೆ ಸ್ಪೀಡ್ ಎಷ್ಟು ಡಿಸ್ಟೆನ್ಸ್ ಮಾಡಿದ್ರಿ ಡಿವೈಡೆಡ್ ಬೈ ಟೈಮ್ ಟೇಕನ್. ಮತ್ತು ಇನ್ನೊಂದು 5 ನಿಮಿಷಕ್ಕೆ ಮತ್ತು ಎಷ್ಟು ಡಿಸ್ಟೆನ್ಸ್ ಕವರ್ ಮಾಡಿದ್ರಿ ಮತ್ತು ಟೈಮ್ ಟೇಕನ್ 5 ಮಿನಿಟ್ಸು. ಎವ್ರಿ 5 ಮಿನಿಟ್ಸ್ ಟೈಮ್ ಟೇಕನ್ ವಿಲ್ ಬಿ ಸೇಮ್. ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರಿ ಡಿವೈಡ್ ಬೈ ಟೈಮ್, ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿದ್ರಿ ಡಿವೈಡ್ ಬೈ ಟೈಮ್. ಎವ್ರಿ 5 ಮಿನಿಟ್ಸ್ ಹಿಂಗೆ ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋದ್ರೆ ಇದೇನಾಗ್ತಿದ್ದು, ಇದು ಆವ್ರೇಜ್ ಸ್ಪೀಡ್ ಅದು. ಹಂಗೆ ಎವ್ರಿ 5 ಮಿನಿಟ್ಸ್ ನಾನು ಸ್ಪೀಡ್ ಕ್ಯಾಲ್ಕುಲೇಟ್ ಮಾಡ್ಕೊಂತ ಹೋದ್ರೆ ಅದು ನಂದು ಏನಾಗುತ್ತಲ್ರಿ, ಅದು ನಂದು ಇನ್ಸ್ಟ್ಯಾಂಟೇನಿಯಸ್ ಸ್ಪೀಡ್ ಆಗುತ್ತೆ. ಅಂದ್ರೆ ಆ ಇನ್ಸ್ಟ್ಯಾಂಟಿಗೆ, ಆ ಮೂಮೆಂಟಿಗೆ, ಈಗ ರೋಡ್ ಚಲೋ ಇದ್ದಾಗ ಒಂದು ಸ್ಪೀಡ್ ಬೇರೆ ಇರ್ತೈತಿ, ಆ ಮೂಮೆಂಟಿಗೆ ಏನು ಸ್ಪೀಡು, ಅಥವಾ ರೋಡ್ ಕೆಟ್ಟಿದ್ದಾಗ ಒಂದು ಸ್ಪೀಡ್ ಬೇರೆ ಇರ್ತೈತಿ, ಆ ಮೂಮೆಂಟಿಗೆ ಏನು ಸ್ಪೀಡ್ ಅವಾಗಿಂದ ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಸೊ ಪ್ರತಿ 5 ಮಿನಿಟ್ಸಿಗೆ ಅಥವಾ ಪ್ರತಿ 10 ಮಿನಿಟ್ಸಿಗೆ, ಪ್ರತಿ ಹಾಫ್ ಆ್ಯನ್ ಅವರಿಗೆ ಒಮ್ಮೆ ಏನು ಕ್ಯಾಲ್ಕುಲೇಟ್ ಮಾಡ್ಕೊತ ಹೋಗ್ತೀರಿ, ಅದು ಇನ್ಸ್ಟ್ಯಾಂಟೇನಿಯಸ್ ಸ್ಪೀಡ್. ಅದು ಇಂಪಾರ್ಟೆಂಟ್ ಆಗ್ತೈತಿ. ಬಿಕಾಸ್ ಅವಾಗ ಸದ್ಯ ಏನೈತಿ ಸ್ಪೀಡ್ ಅದು ಬೇಕು. ಇಡೀ 4 ದಿವಸದ ಬೇಡ, ಇಡೀ 4 ದಿವಸದ 40 ಕಿಲೋಮೀಟರ್ ಪರ್ ಅವರ್ ಇದಕ್ಕಷ್ಟು ಸಿಗ್ನಿಫಿಕೆನ್ಸ್ ಇರೋಂಗಿಲ್ಲ. ಆ ಮೂಮೆಂಟಿಗೆ ನೀವು ಎಷ್ಟು ಸ್ಪೀಡ್ನಾಗ ಹೋಗ್ತಿರ್ತೀರಿ ಅದು ಇಂಪಾರ್ಟೆಂಟ್ ಆಗ್ತೈತಿ. ಸೊ ಇನ್ಸ್ಟ್ಯಾಂಟೇನಿಯಸ್ ಸ್ಪೀಡ್ ಬಿಕಮ್ಸ್ ಮೋರ್ ಸಿಗ್ನಿಫಿಕೆಂಟ್ ದೆನ್ ಆವ್ರೇಜ್ ಸ್ಪೀಡ್. ಹಂಗೆ ಒಂದು ರಿಯಾಕ್ಷನ್ ನಡೆದಾಗ, ಒಂದು ರಿಯಾಕ್ಷನ್ 4-5 ತಾಸು ತೊಗೊತೈತೆ ಅನ್ಕೋರಿ. ಓಕೆ, ಒಂದು ರಿಯಾಕ್ಷನ್ ಸ್ಟಾರ್ಟ್ ಮಾಡಿದ್ರಿ ನೀವು, ರಿಯಾಕ್ಟೆಂಟ್ಸ್ A + B ವಿಲ್ ಗಿವ್ C and D. A and B are reactants, C and D are products. So A and B will react to give C and D. ಸೊ ಇದೆಲ್ಲ ಆಗಕ್ಕೆ 4 ತಾಸು ಬೇಕು ಅನ್ಕೋರಿ. ಸೊ ಇದ್ರದ್ದು ನೀವು ಆವ್ರೇಜ್ ರೇಟ್ ಕ್ಯಾಲ್ಕುಲೇಟ್ ಮಾಡಿದರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಡಿವೈಡ್ ಬೈ ಟೈಮ್ ಟೇಕನ್. ಇದು ಆವ್ರೇಜ್ ರೇಟ್ ಅಷ್ಟು ನಮ್ಗೆ ಯೂಸ್ ಆಗಂಗಿಲ್ಲ. ಪ್ರತಿಯೊಂದು 5 ಮಿನಿಟ್ಸಿಗೂ ರಿಯಾಕ್ಷನದ್ದು ರೇಟ್ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಬರ್ಬೇಕು ನೀವು. ಈ 5 ಮಿನಿಟ್ಸ್ನಾಗ ಎಷ್ಟು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಯ್ತು, ಆಮೇಲೆ ನೆಕ್ಸ್ಟ್ 5 ಮಿನಿಟ್ಸ್ನಾಗ 5 ಮಿನಿಟ್ಸ ಅಂತಲ್ಲ, ಒಟ್ಟು ಕಡಿಮೆ ಟೈಮ್ 4 ಅವರ್ಸ್ನಾಗ ಅದು ರಿಯಾಕ್ಷನ್ ಮುಗಿತೈತಿ. ಬಟ್ ನಾನು ಅದನ್ನು ಕಡಿಮೆ ಮಾಡ್ಕೊಂಡು ಪ್ರತಿ 10 ಮಿನಿಟ್ಸಿಗೊಮ್ಮೆ, ಪ್ರತಿ 15 ಮಿನಿಟ್ಸಿಗೊಮ್ಮೆ ನೋಡ್ಕೊಂತ ಹೋಗ್ತೀನಿ. ಸೊ ಈ 15 ಮಿನಿಟ್ಸ್ ಒಳಗೆ ಎಷ್ಟು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಗತೈತಿ, ಲಘು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಗತ್ತೈತೋ ಅಥವಾ ಸ್ಲೋ ಆಗತ್ತೈತೋ, ನೆಕ್ಸ್ಟ್ 15 ಮಿನಿಟ್ಸ್ ಒಳಗೆ ಹೆಂಗೆ ಲಘು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಗತ್ತೈತೋ ಏನು ಸ್ಲೋ ಆಗತ್ತೈತೋ, ಇದು ನಮಗೆ ಇಂಪಾರ್ಟೆಂಟ್ ಆಗ್ತೈತಿ. ಸೊ ಇನ್ಸ್ಟಂಟೇನಿಯಸ್ ರೇಟ್ ಬಿಕಮ್ಸ್ more important than average rate.
ಈ ರೀತಿ ನಿಮ್ಗೆ ಅರ್ಥ ಆಗಿರ್ತೈತಿ. ಸೊ ಇಲ್ಲಿ ನಾವು ಏನು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಲ್ಲ ಅದು ಆ್ಯಾವ್ರೇಜ್ ರೇಟ್ ಆಫ್ ದ ರಿಯಾಕ್ಷನ್. ಆ್ಯಾವ್ರೇಜ್ ರೇಟ್ ಆಫ್ ದ ರಿಯಾಕ್ಷನ್ ಇದು. ಸೊ ಈಗ ಇದು ಎಕ್ಸಾಂಪಲ್ ಕೊಟ್ಟು ನಿಮ್ಗೆ ಅರ್ಥನ ಮಾಡಿಸೀನಿ. ಈಗ ನಾನು ಒಂದಿಷ್ಟು ಇನ್ಸ್ಟಂಟೇನಿಯಸ್ ರೇಟಿಗೆ ಈ ಟೈಪ್ ಫಾರ್ಮುಲಾ ಬರಿತೀನಿ, ಬರೋದು ನಿಮ್ಮದು ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಎಕ್ಸಾಂಪಲ್ ನೀವು ಬೇಕಂದ್ರೆ ಬರ್ಕೋರಿ, ಹಂಗೆ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಬೇಕಂದ್ರೆ ಬರ್ಕೋರಿ. ಇದು ನಮ್ಮದು ಆ್ಯಾವ್ರೇಜ್ ರೇಟ್ ಆಫ್ ರಿಯಾಕ್ಷನ್. ಇದು ಸಿಂಬಾಲಿಕಲಿ RAV, ರೇಟ್ ಆ್ಯಾವ್ರೇಜ್. ಇದು ನಾವು ಏನು ಕಲ್ತೀವಲ್ಲ ಮೊದಲ ಅದ. ಇಲ್ಲಿನ ಸ್ವಲ್ಪ ಬರ್ಕೊಂತ ಹೋಗಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನಿಮ್ಗೆ. ಇದು ಕಾಣಕತ್ತೈತಿಲ್ಲ ಚೆಕ್ ಮಾಡ್ತೀನಿ ಒಮ್ಮೆ. ಓಕೆ, ಇದು ಆ್ಯಾವ್ರೇಜ್ ರೇಟ್ ಆಫ್ ದ ರಿಯಾಕ್ಷನ್, ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ಇದು ನೆಗೆಟಿವ್ ಇರ್ತೈತಿ ಗೊತ್ತು ಎದಕ್ಕಂತ. ಇದು ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ಪ್ರಾಡಕ್ಟ್ ಡಿವೈಡ್ ಬೈ ಚೇಂಜ್ ಇನ್ ಟೈಮ್. ಇದು ಆ್ಯಾವ್ರೇಜ್ ರೇಟ್. ಇಲ್ಲಿ ಒಂದು ಇನ್ನೂ ಬರ್ತೀನಿ ನೋಡಿರಿ. ಇನ್ಸ್ಟಂಟೇನಿಯಸ್ ರೇಟ್ ಆರ್ ಇನ್ಸ್ಟಂಟ್ ಅಂದರೆ ಇನ್ಸ್ಟಂಟೇನಿಯಸ್ ರೇಟ್ ಈಸ್ ಈಕ್ವಲ್ಸ್ ಟು ಇದೇನು ಅಂತಂದ್ರೆ ಆರ್ ಆ್ಯಾವ್ರೇಜ್ ಆ್ಯಸ್ ಡೆಲ್ಟಾ ಟಿ ಟೆಂಡ್ಸ್ ಟು 0. ಏನು ಹಿಂಗಂದ್ರೆ ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. ಆರ್ ಇನ್ಸ್ಟಂಟೇನಿಯಸ್ ಅಂದ್ರೆ ಆರ್ ಆ್ಯಾವ್ರೇಜ್ ವೆನ್ ಆರ್ ಆ್ಯಾವ್ರೇಜ್ ಒಳಗೆ ಡೆಲ್ಟಾ ಟಿ ಟೆಂಡ್ಸ್ ಟು 0. ಡೆಲ್ಟಾ ಟಿ ಟೆಂಡ್ಸ್ ಟು 0 ಅಂದ್ರೆ ಏನು? ಚೇಂಜ್ ಇನ್ ಟೈಮ್ ಕಡಿಮೆ ಹಾಕೊಂತ ಬರೋದು. ಫಸ್ಟ್ ನಾವು 4 ದಿವಸದ್ದು ನೋಡಿದ್ವಿ. 4 ದಿವಸದ 40 km/h ಬಂದಿತ್ತು. ಅದು ನಾವು ಪ್ರತಿ 5 ನಿಮಿಷಕ್ಕೆ ಅಥವಾ ಪ್ರತಿ 10 ನಿಮಿಷಕ್ಕೆ ಚೇಂಜ್ ಇನ್ ಟೈಮ್ 4 ಡೇಸ್ ಇದ್ದಿದ್ದು 10 ಮಿನಿಟ್ಸ್ ಮಾಡಿದ್ವಿ. ಸೊ ಡೆಲ್ಟಾ ಟಿ ಟೆಂಡ್ಸ್ ಟು 0 ಅಂದ್ರೆ ಕಡಿಮೆ ಹಾಕೊಂತ ಬಂತು ಅಂತ. 4 ಡೇಸ್ ಇತ್ತು, ಅದು 100 hours ಇತ್ತು. 100 hours ಇದ್ದಿದ್ದು 5 ಮಿನಿಟ್ಸಿಗೂ ನೋಡ್ಕೊಂಡು ಬಂದ್ವಿ ಅಂದ್ರೆ ಕಡಿಮೆ ಹಾಕೊಂಡು ಬಂದು 5 ಮಿನಿಟ್ಸ್ ಅಲ್ಟಿಮೇಟ್ಲಿ 0 ಆಗುತ್ತೆ, ಟೆಂಡ್ಸ್ ಟು 0. ಸೊ ಆರ್ ಆ್ಯಾವ್ರೇಜನ್ನು ಏನು ಕ್ಯಾಲ್ಕುಲೇಟ್ ಮಾಡಿರ್ತೀರಿ, ಅದ್ರಾಗ ಡೆಲ್ಟಾ ಟಿ ಕಡಿಮೆ ಹಾಕೋಂತ ಬಂದ್ರೆ ಅದು ಇನ್ಸ್ಟಂಟೇನಿಯಸ್ ರೇಟ್ ಆಗುತ್ತೆ. ಆ್ಯಸ್ ಡೆಲ್ಟಾ ಟಿ ಟೆಂಡ್ಸ್ ಟು 0 ಟೆಂಡ್ಸ್ ಟು 0 ಅಂದ್ರೆ 0ಕ್ಕೆ ಹತ್ರ ಹೋಗೋಂತ ಹೋಗುತ್ತೆ ಅಂತ. ಕಡಿಮೆ ದೊಡ್ಡದಿದ್ದು ಕಡಿಮೆ ಹಾಕೋಂತ ಬಂದ್ರೆ 0ಕ್ಕೆ ಹತ್ರ ಹೋದಂಗೆ ಹೋದಲ್ರಿ. ಸೊ ಅದು ಕಡಿಮೆ ಹಾಕೋಂತ ಹೋಗುತ್ತೆ. ಸೊ ಆರ್ ಆ್ಯಾವ್ರೇಜ್ ಒಳಗೆ ಡೆಲ್ಟಾ ಟಿ 0ಕ್ಕೆ ಹತ್ರ ಹೋಗೋಂತ ಹೋತು ಅಂದ್ರೆ ಅದು ಇನ್ಸ್ಟಂಟೇನಿಯಸ್ ರೇಟ್ ಆಗುತ್ತೆ ಅಂತ ಅರ್ಥ. ಸೊ ಇಲ್ಲೇ ಇನ್ಸ್ಟಂಟೇನಿಯಸ್ ರೇಟದ್ದು ಫಾರ್ಮುಲಾ ಬರ್ತೀನಿ. ಇದಕ್ಕೆ ಏನು ಡಿಫ್ರೆನ್ಸ್ ನೋಡಿರಿ. ಅಲ್ಲಿ ಡೆಲ್ಟಾ ಆರ್ ಐತೆ, ಇಲ್ಲಿ ಡಿ ಆರ್ ಬರ್ತೀನಿ. ಏನಿದೆ ಡೆಲ್ಟಾ ಆರ್ ಅಂದ್ರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಡಿ ಆರ್ ಅಂದ್ರೆ ಸ್ಮಾಲ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್. ಯಾಕೆ ಸ್ಮಾಲ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ ಅಂದ್ರೆ ಡೆಲ್ಟಾ ಟಿ ಬದಲಿ ಡಿ ಟಿ ಬರ್ತೀನಿ. ಅಂದ್ರೆ ಇದು ಡೆಲ್ಟಾ ಟಿ ಅಂದ್ರೆ ಚೇಂಜ್ ಇನ್ ಟೈಮ್, ಡಿ ಟಿ ಅಂದ್ರೆ ಸ್ಮಾಲ್ ಚೇಂಜ್ ಇನ್ ಟೈಮ್. ಇದು ಹೆಂಗೆ 98 hours 96 hours 100 hours ಇದು 10 minutes. 100 hours ಚೇಂಜ್ ಇನ್ ಟೈಮ್. ಆಗಲೇ ನಾನು ಸ್ಪೀಡ್ ರಿಯಾಕ್ಷನ್ ಕೊಟ್ಟಿದ್ದಿಲ್ಲ ಕಾರ್ ಜರ್ನಿದು, ಅದಕ್ಕೆ ಎಕ್ಸಾಂಪಲ್ ಕಂಪೇರ್ ಮಾಡತ್ತೀನಿ. ಇದು 100 hours, ಇದು ಬರೀ 5 minutes. ಸೊ ಇದು ಭಾಳ ಚೇಂಜ್ ಇನ್ ಟೈಮ್, ಇದು ಸ್ಮಾಲ್ ಚೇಂಜ್ ಇನ್ ಟೈಮ್. ಸೊ ಚೇಂಜ್ ಇನ್ ಟೈಮು ಸ್ಮಾಲ್ ಆಗೈತೆ ಅಂದ್ರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ನು ಸ್ಮಾಲ್ ಆಗಿರ್ತೈತಿ. ಅದಕ್ಕೆ ಈ ಡಿ ಬರೆದ್ವಿ ಅಂದ್ರೆ ಏನು ಅರ್ಥ? ಸ್ಮಾಲ್ ಚೇಂಜ್ ಇನ್ ಕಾನ್ಸಂಟ್ರೇಷನ್. ಎದಕ್ಕೆ ಸ್ಮಾಲ್ ಚೇಂಜ್ ಅಂದ್ರೆ ಟೈಮ್ ಇಂಟ್ರೋಲು ಭಾಳ ಸ್ಮಾಲ್ ಇರ್ತೈತಿ, ಯಾಕಂದ್ರೆ ಅದು ಇನ್ಸ್ಟಂಟೇನಿಯಸ್ ರೇಟ್. ಸೊ ಡೆಲ್ಟಾ ಆರ್ ಬದಲಿ ಡಿ ಆರ್ ಬರೆದ್ರೆ ಅದು ಇನ್ಸ್ಟಂಟೇನಿಯಸ್ ರೇಟ್. ಇಲ್ಲಿ ನೋಡ್ರಿ, ಡೆಲ್ಟಾ ಪಿ ಬದಲಿ ಡಿ ಪಿ ಬರ್ತೀನಿ, ಡೆಲ್ಟಾ ಟಿ ಬದಲಿ ಡಿ ಟಿ ಬರ್ತೀನಿ. ದಿಸ್ ಈಸ್ ಹೌ ಯು ರೆಪ್ರೆಸೆಂಟ್
instantaneous rate. So this was the understanding of what is average rate, what is instantaneous rate, what is the difference between those two, and which one is more significant. Instantaneous rate is more significant than average rate, because ನಮ್ಗೆ ಆ ಮೂಮೆಂಟ್ನಾಗ ಆ ರಿಯಾಕ್ಷನ್ ನಡೆದಾಗ ಪ್ರತಿ 5 ನಿಮಿಷಕ್ಕೊಮ್ಮೆ ಅದು ಹೆಂಗೆ ರೇಟ್ ಚೇಂಜ್ ಆಗತೈತಿ, ಹೆಂಗೆ ಅದು ಫಾಸ್ಟ್ ಸ್ಲೋ ಆಗುತ್ತೆ ಅನ್ನೋದು ಬೇಕು ಹೊರತು ಇಡೀ ರಿಯಾಕ್ಷನ್ ಆದಮೇಲೆ ಅದರದ್ದು ರೇಟ್ ಕಂಡುಹಿಡಿದ್ರಾಗ ಅಷ್ಟು ಅರ್ಥ ಇಲ್ಲ. ಓಕೆ, ಈಗ ನೀವು ಇದನ್ನಿಷ್ಟು ಬರ್ಕೋರಿ, ಇನ್ಸ್ಟಂಟೇನಿಯಸ್ ರೇಟ್ ಅದ್ರ ಬಗ್ಗೆ ಇವನ್ನ ಬರ್ಕೋರಿ. ದಾರ್ ಇನ್ಸ್ಟಂಟೇನಿಯಸ್ ಅಂದರೆ ಇಷ್ಟೆಲ್ಲ ಪಾಸ್ ಮಾಡಿ ಇದನ್ನ ಬರ್ಕೋರಿ. ನಾನು ನೆಕ್ಸ್ಟ್ ನಿಮ್ಗೆ ಯೂನಿಟ್ಸ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಹೇಳ್ತೀನಿ. ರೇಟ್ ಆಫ್ ರಿಯಾಕ್ಷನಿಗೆ ಯೂನಿಟ್ ಐತಿ, ಆ ಯೂನಿಟ್ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ ಅಂತ. ಆಮೇಲೆ ಇನ್ನೊಂದು, ಈ ಆವ್ರೇಜ್ ರೇಟ್ ಮತ್ತು ಇನ್ಸ್ಟಂಟೇನಿಯಸ್ ರೇಟ್ ಬಗ್ಗೆ ಗ್ರಾಫ್ಸ್ ಅದಾವೆ, ಒಂದೆರಡು ಗ್ರಾಫ್ಸ್ ಅದಾವೆ. ಆ ಗ್ರಾಫನ್ನ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ನೆಕ್ಸ್ಟ್ ವೀಡಿಯೋ ಒಳಗೆ ನಾನು ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋ ಒಳಗೆ ಐ ವಿಲ್ ಬಿ ಪ್ಲಾಟಿಂಗ್ ಕಪಲ್ ಆಫ್ ಗ್ರಾಫ್ಸ್ ಟು ಮೇಕ್ ಯು ಅಂಡರ್ಸ್ಟ್ಯಾಂಡ್ ಅ ಲಿಟಲ್ ಬಿಟ್ ಮೋರ್ ಅಬೌಟ್ ಇನ್ಸ್ಟಂಟೇನಿಯಸ್ ರೇಟ್. ಗ್ರಾಫ್ ಹಾಕಿ ಅದನ್ನು ನೆಕ್ಸ್ಟ್ ವೀಡಿಯೋ ಎಕ್ಸ್ಪ್ಲೇನ್ ಮಾಡ್ತೀನಿ. ಈಗ ನಾವು ನೆಕ್ಸ್ಟ್ ಯೂನಿಟ್ಸ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಬಗ್ಗೆ ಸ್ವಲ್ಪ ಕಲಿಯೋಣಂತ. ಸೊ ನೀವು ಪಾಸ್ ಮಾಡಿ ಇದನ್ನು ಬರ್ಕೋರಿ. ನಾನು ಇದನ್ನು ರಬ್ ಮಾಡ್ತೀನಿ. ಓಕೆ, ರೇಟ್ ಆಫ್ ರಿಯಾಕ್ಷನ್ ಅಂದರೆ ಏನು? ರೇಟ್ ಆಫ್ ರಿಯಾಕ್ಷನಿಗೆ ಸ್ಟೇಟ್ಮೆಂಟ್ ಫಾರ್ಮ್ನಾಗ ಬರೆಯೋದಾದ್ರೆ ನಾವು ಹೆಂಗೆ ಬರಿತೀವಿ? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಟೈಮ್ ಟೇಕನ್ ಅಂತ ಬರಿತೀವಿಲ್ಲ, ಫಸ್ಟ್ ವೀಡಿಯೋಗೆ ಡಿಸ್ಕಸ್ ಮಾಡಿದ್ವಲ್ಲ, ಅಥವಾ ಯೂನಿಟ್ ಟೈಮ್ ಅಂತ ಬರಿತೀವಿ. ಸೊ ನಂಗೆ ಈಗ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಬೇಕು. ಸೊ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಬೇಕಂದ್ರೆ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಯೂನಿಟ್ ಬೇಕು. ಯೂನಿಟ್ ಆಫ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಡಿವೈಡೆಡ್ ಬೈ ಯೂನಿಟ್ ಆಫ್ ಟೈಮ್. ನಂಗೆ ಈ ರೇಟ್ ಆಫ್ ರಿಯಾಕ್ಷನ್ ಫಾರ್ಮುಲಾ ಬರ್ದೀನಿ. ನಂಗೆ ಆ್ಯಕ್ಚುಲಿ ಏನು ಬೇಕು ಈಗ, ಈ ರೇಟ್ ಆಫ್ ರಿಯಾಕ್ಷನ್ದು ಯೂನಿಟ್ ಬೇಕು. ಅದಕ್ಕೆ ಏನು ಮಾಡೀನಿ, ಚೇಂಜ್ ಇನ್ ಕಾನ್ಸಂಟ್ರೇಷನ್ದು ಯೂನಿಟ್, ಟೈಮ್ದು ಯೂನಿಟ್ ಹಾಕಿಬಿಟ್ರೆ ನನಗೆ ರೇಟ್ ಆಫ್ ರಿಯಾಕ್ಷನ್ದು ಯೂನಿಟ್ ಸಿಕ್ಬಿಡ್ತೈತೆ. ಸೊ ಏನು ಚೇಂಜ್ ಇನ್ ಕಾನ್ಸಂಟ್ರೇಷನ್, ಈ ಕಾನ್ಸಂಟ್ರೇಷನ್ದು ಯೂನಿಟ್ ಏನು? ಚೇಂಜ್ ಇನ್ ಕಾನ್ಸಂಟ್ರೇಷನ್ ಅಂದರೆ ಏನು? ಯೂನಿಟ್ ಆಫ್ ಚೇಂಜ್ ಇನ್ ಕಾನ್ಸಂಟ್ರೇಷನ್ ಅಂದರೂ ಒಂದು, ಯೂನಿಟ್ ಆಫ್ ಕಾನ್ಸಂಟ್ರೇಷನ್ ಅಂದರೂ ಒಂದು, ಯೂನಿಟ್ ಆಫ್ ಟೈಮ್ ಅಂದರೂ ಒಂದು, ಯೂನಿಟ್ ಆಫ್ ಚೇಂಜ್ ಇನ್ ಟೈಮ್ ಅಂದರೂ ಒಂದು. ಚೇಂಜ್ ಇನ್ ಟೈಮ್ 5 ಸೆಕೆಂಡ್ ಇದ್ದು 10 ಸೆಕೆಂಡ್ ಆಯ್ತು. ಎಷ್ಟು ಚೇಂಜ್ ಆಯ್ತು? 5 ಏನು ಸೆಕೆಂಡ್ಸ್ ಅಲ್ಲ, ಟೈಮ್ ಎಷ್ಟು? 5 ಸೆಕೆಂಡ್ಸ್. ಚೇಂಜ್ ಇನ್ ಟೈಮ್ ಎಷ್ಟು? 5 ಸೆಕೆಂಡ್ಸ್. ಯೂನಿಟ್ ವಿಲ್ ರಿಮೇನ್ ಸೇಮ್ ಅಲ್ಲ, ಹಂಗೆ ಇದು. ಸೊ ಕಾನ್ಸಂಟ್ರೇಷನ್ದು ಯೂನಿಟ್ ಏನು? ಭಾಳ ಅದು. ಆದ್ರೆ ನಾವು ಮೊಲ್ಯಾರಿಟಿ ತೊಗೊತೀವಿ ಜನರಲಿ. ಏನು ತೊಗೊತೀವಿ? ಮೊಲ್ಯಾರಿಟಿ ತೊಗೊಂಡ್ರೆ, ಬಿಕಾಸ್ ನಾನು ಫಸ್ಟ್ ವಿಡಿಯೋಗೆ ಬರ್ದೀನಿ ಚೇಂಜ್ ಇನ್ ಮೋಲಾರ್ ಕಾನ್ಸಂಟ್ರೇಷನ್ ಆಫ್ ರಿಯಾಕ್ಟೆಂಟ್ಸ್. ಸೊ ಕಾನ್ಸಂಟ್ರೇಷನ್ ಯೂನಿಟ್ ಏನು? ಮೋಲ್ ಪರ್ ಲೀಟರ್ ಡಿವೈಡೆಡ್ ಬೈ ಟೈಮ್ದು ಯೂನಿಟ್ ಏನು? ಸೆಕೆಂಡ್. ಟೈಮ್ದು ಎಸ್ ಐ ಯೂನಿಟ್ ಏನು? ಸೆಕೆಂಡ್. ಕಾನ್ಸಂಟ್ರೇಷನ್ದು ಯೂನಿಟ್ ಏನು? ಮೋಲ್ ಪರ್ ಲೀಟರ್. ಸೊ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಏನಾಯ್ತು? ಇದು ಡಿನಾಮಿನೇಟರ್ನಾಗ ಏನಾಯ್ತಲ್ಲ ರೀ, ಇದು ನ್ಯೂಮರೇಟರ್ಗೆ ಹೋಗುತ್ತೆ. ಏನಾಯ್ತು? ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಇದು ಮ್ಯಾಲೆ ಹೋಗುತ್ತೆ, ಏನಾಗುತ್ತೆ? ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. mole per liter per second is the unit of rate of reaction. ಕಾಣಕತ್ತೈತಿ ಇಲ್ಲಿ ನೋಡ್ತೀನಿ ನಾನು.
mole per liter per second. Mole per liter per second will be the unit of rate of reaction. ನಮ್ಮದು ರಿಯಾಕ್ಷನ್ ಹಿಂಗಿತ್ತು ಅನ್ಕೋರಿ, A ಪ್ಲಸ್ ಬಿ ಕ್ಯೂಸ್ ಸಿ ಪ್ಲಸ್ ಡಿ ಇವೆಲ್ಲ ಗ್ಯಾಸ್ ಇದ್ವು ಅನ್ಕೋರಿ. ಇದು ಕಾಣುತ್ತಿಲ್ಲ. ಅವು ಗ್ಯಾಸ್, ಅವೆಲ್ಲ ಗ್ಯಾಸ್ ಇದ್ವು ಅಂದ್ರೆ ಅವಾಗ ಏನಾಗುತ್ತೆ ರೀ, ಇಲ್ಲೇ ಮೋಲ್ ಪರ್ ಲೀಟರ್ ಬದಲಿ ಅಟ್ಮಾಸ್ಫಿಯರ್ ಬರ್ತೈತಿ. ಇದನ್ನು ನಾವು ಫಸ್ಟ್ ಇಯರ್ ಕೆಮಿಕಲ್ ಈಕ್ವಿಲಿಬ್ರಿಯಮ್ನಾಗ ಕಲ್ತೀವಿ. ಅವಾಗ ನಾವು ಮೋಲ್ ಪರ್ ಲೀಟರ್ ಅನ್ನೋಕ್ಕೆ ಬರೋಂಗಿಲ್ಲ. ಸೊಲ್ಯೂಷನ್ ಇದ್ರೆ ಮೋಲ್ ಪರ್ ಲೀಟರ್ ಅನ್ಬೋದು. ಅವು ರಿಯಾಕ್ಟೆಂಟ್ಸ್ ಪ್ರಾಡಕ್ಟ್ಸ್ ಗ್ಯಾಸಸ್ ಇದ್ರೆ ಅವಾಗ ಅಟ್ಮಾಸ್ಫಿಯರ್ ಅಂತೀವಿ, ATM ಅಂತೀವಿ. ಅವಾಗ ATM per second. ಇದನ್ನು ಸಪ್ರೇಟ್ ಬರ್ಕೋರ ನೀವು, ಇಲ್ಲೇ ಬಾಜು ಯೂಸಿಕಲ್ಸ್ ಒಂದು ಬರಿಬೇಡ್ರಿ. ಇಲ್ಲಿ ತನಕ ಬರೆದ್ಮೇಲೆ ಇಷ್ಟು ಬರ್ಕೋರಿ. ಓಕೆ, ಇಲ್ಲಿ ತನಕ ಇಷ್ಟು ಬರ್ಕೋರಿ. ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಈಸ್ ಮೋಲ್ ಪರ್ ಲೀಟರ್ ಪರ್ ಸೆಕೆಂಡ್. ಇಷ್ಟಾದಮೇಲೆ ಕೆಳಗೆ ಒಂದು ಸ್ಟೇಟ್ಮೆಂಟ್ ಬರ್ರಿ, ಡಿಕ್ಟೇಟ್ ಮಾಡ್ತೀನಿ. ಇಷ್ಟು ಬರ್ಕೋರಿ, ಪಾಸ್ ಮಾಡಿರಿ ವಿಡಿಯೋ, ಇಷ್ಟು ಬರ್ಕೋರಿ, ಆಮೇಲೆ ಪ್ಲೇ ಮಾಡಿರಿ. ಅವಾಗ ನಾನು ಒಂದು ಸ್ಟೇಟ್ಮೆಂಟ್ ಹೇಳ್ತೀನಿ, ಅದನ್ನು ಬರ್ಕೊಂಡು ಇಫ್ reactants and products were gases, if reactants and products are gases, ಬೇಕಾದ್ರೆ ಇದನ್ನು ಸೈಡಿಗೆ ಬರ್ಕೋರಿ. ಇದನ್ನು ಇಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ಗ್ಯಾಸಸ್ ಅಂತ ಬರೋದು, ಇದನ್ನು ಬರೋದು. ಅವಾಗ ಇಲ್ಲೇ ಇದನ್ನು ಬರೀರಿ ಇನ್ನೊಮ್ಮೆ, ಯೂನಿಟ್ ಆಫ್ ಇದನ್ನೆಲ್ಲ ಏನು ಬರೋಕ್ಕೆ ಹೋಗಬೇಡ್ರಿ. ಅವಾಗ ಡೈರೆಕ್ಟ್ ಏನು ಬರೆದ್ಬಿಡ್ರಿ, ATM per second is equals to ATM per second. ಇಷ್ಟ ATM per second. ಇದು ಚಂದ ಕಾಣುವುದು ಅಂದರೆ ಇಲ್ಲಿ ಬರೀತೆ ATM per second. ಇದನ್ನು ಡೈರೆಕ್ಟ್ ಇಷ್ಟು ಬರ್ಕೊಂಬಿಡ್ರಿ. ಇಫ್ ಹೇಳ್ತೀನಿ ನೋಡ್ರಿ, ಇಫ್ ರಿಯಾಕ್ಟೆಂಟ್ಸ್ ಆ್ಯಂಡ್ ಪ್ರಾಡಕ್ಟ್ಸ್ ಆರ್ ಗ್ಯಾಸಸ್ ದೆನ್ ದ ಯೂನಿಟ್ ಆಫ್ ರೇಟ್ ಆಫ್ ರಿಯಾಕ್ಷನ್ ವಿಲ್ ಬಿ, ಇಫ್ reactants and products are gases then unit of rate of reaction will be atmosphere per second. ಇಷ್ಟು ಬರ್ಬಿಟ್ರಿ ಸಾಕು. ಇಫ್ reactants and products are gases, if reactants and products are gases, unit of rate of reaction will be atmosphere per second. ಓಕೆ, ನಾ ಹೇಳಿದೆ ಇನ್ಸ್ಟಂಟೇನಿಯಸ್ ರೇಟಿಗೆ ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕೆ ಗ್ರಾಫ್ಸ್ ಅದಾವೆ. ಆ ಗ್ರಾಫ್ಸನ್ನು ನಾನು ನೆಕ್ಸ್ಟ್ ವೀಡಿಯೋ ಒಳಗೆ ಹಾಕಿ ನಿಮ್ಗೆ ಡೀಟೇಲಾಗಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದ ಡಿಫರೆನ್ಸ್ ಬಿಟ್ವೀನ್ ಆವ್ರೇಜ್ ರೇಟ್, ಇನ್ಸ್ಟಂಟೇನಿಯಸ್ ರೇಟ್, ವೈ ಇನ್ಸ್ಟಂಟೇನಿಯಸ್ ರೇಟ್ ಈಸ್ ಮೋರ್ ಸಿಗ್ನಿಫಿಕೆಂಟ್, ಆ್ಯಂಡ್ ದ ಫಾರ್ಮುಲಾಸ್ ರಿಲೇಟೆಡ್ ಟು ಆವ್ರೇಜ್ ರೇಟ್ ಆ್ಯಂಡ್ ಇನ್ಸ್ಟಂಟೇನಿಯಸ್ ರೇಟ್. ಆವ್ರೇಜ್ ರೇಟ್ ನಾವು ಮೊದಲು ಕಲ್ತಿದ್ವಲ್ಲ, ಅದೇ ಆವ್ರೇಜ್ ರೇಟ್. ಇನ್ಸ್ಟಂಟೇನಿಯಸ್ ರೇಟಿಗೆ ಇನ್ನೊಂದಿಷ್ಟು ಫಾರ್ಮುಲಾ ಬರೆದ್ವಿ, ಡೆಲ್ಟಾ ಆರ್ ಬದಲಿ DR, ಡೆಲ್ಟಾ P ಬದಲಿ DP, ಡೆಲ್ಟಾ T ಬದಲಿ DT, ಇವನ್ನೆಲ್ಲ ಮಾಡಿದ್ವಿ. ಆಮೇಲೆ ಯೂನಿಟ್ಸ್ ಆಫ್ ರೇಟ್ ಆಫ್ ರಿಯಾಕ್ಷನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಇನ್ಸ್ಟಂಟೇನಿಯಸ್ ರೇಟದ್ದು ಆವ್ರೇಜ್ ರೇಟದ್ದು ಗ್ರಾಫ್ಸ್ ಏನದಾವಲ್ಲ ಅವನ್ನ ನೆಕ್ಸ್ಟ್ ವೀಡಿಯೋ ಒಳಗೆ ಹಾಕಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.